ನಮಸ್ಕಾರ ವೀಕ್ಷಕರೇ, 1 ಅಥವಾ 2 ಕಪ್ ಕಡಲೆ ಹಿಟ್ಟಿದ್ರೆ ತುಂಬ ಸುಲಭವಾಗಿ ಈಸಿಯಾಗಿ ಬೂಂದಿ ಲಡ್ಡುವನ್ನು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಬನ್ನಿ ಈಗ ಬೂಂದಿ ಲಡ್ಡು ಅಥವಾ ಲಾಡುವನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಕಡಲೆ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು. ಈಗ ನಾನು ಒಂದು ಅಳತೆಗೆ ಕಪ್ಪನ್ನು ತಗೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆ ಆಗುವಷ್ಟು ಸೋಡಾ, ಕುಕ್ಕಿಂಗ್ ಸೋಡಾವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಇವೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನೀಟಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಜ್ಜಿಯನ್ನು ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀವೋ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂಚೂರು ಗಟ್ಟಿ ಅಂತಂದರೆ ತುಂಬ ಗಟ್ಟಿ ಇರಬಾರ್ದು, ಹಾಗಂತ ತುಂಬ ತೆಳುವಾಗೂ ಇರಬಾರ್ದು. ನೋಡಿ, ಈ ಥರ ಇರಬೇಕಾಗುತ್ತೆ ಹಿಟ್ಟು ಅನ್ನೋದು. ಇದನ್ನು ಒಂದು ಸೈಡಿಗೆ ತೆಗೆದಿಡೋಣ. ಈಗ ಒಂದು ಬಾಣಲೆಯಲ್ಲಿ ಆಯಿಲನ್ನು ಸೇರಿಸೋಣ. ನೋಡಿ, ಬೂಂದಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಈ ಥರ ಹೋಲ್ಸಿರ್ತಕ್ಕಂಥದ್ದಾದರೂ ತಗೋಬೋದು. ಸಾಮಾನ್ಯವಾಗಿ ಮನೆಗಳಲ್ಲಿ ಜಲ್ದಿ ಥರ ಇರುತ್ತಲ್ಲ, ನೋಡಿ ಈ ಥರದ್ದು. ಸೊ ಈ ಥರದ್ದು ಬೇಕಾದರೂ ತಗೋಬೋದು. ಸೊ ನಿಮ್ಗೆ ಯಾವ್ದು ಅನುಕೂಲ ಇದ್ದರೆ ಆ ಥರದ್ದನ್ನು ತಗೊಳ್ಳಿ. ಈಗ ಆಯಿಲ್ ಬಿಸಿಯಾಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಬೆರಳಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಆಯಿಲಲ್ಲಿ ಬಿಟ್ಟರೆ ಈ ಥರ ಮೇಲೆ ತೇಳಬೇಕು. ಸೊ ಆ ಥರ ಚೆನ್ನಾಗಿ ಬಿಸಿಯಾಗಿರಬೇಕು ಆಯಿಲ್ ಅನ್ನೋದು. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ನೋಡಿ ಇದರಲ್ಲಿ ಹಾಕಿದರೆ ಒಂದೊಂದು ಡ್ರಾಪೇ ಬೀಳಬೇಕು. ಸೊ ಜಾಸ್ತಿ ಬಿದ್ದುಬಿಟ್ರೆ ಅದು ಒಂಥರ ಉಂಡೆ ಥರ ಕಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದೊಂದು ಡ್ರಾಪ್ ಥರ ಬೀಳೋ ಥರ ಇದ್ದರೆ ಬೂಂದಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಂಡಿದ್ದಾದಮೇಲೆ ತಕ್ಷಣ ಇದನ್ನು ಮಿಕ್ಸ್ ಮಾಡ್ದಿರ 1 ನಿಮಿಷ ಬಿಟ್ಟು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ಕ್ರಂಚಿಯಾಗಿ ಗರ್ಗರಿಯಾಗಿ ನಾವು ಡೀಪ್ ಫ್ರೈ ಮಾಡ್ಕೋಬಾರ್ದು. ಮೇಲ್ಗಡೆ ಸ್ವಲ್ಪ ಗರ್ಗರಿ ಇರಬೇಕು, ಹಾಗೆ ಒಳಗಡೆ ಸಾಫ್ಟಾಗಿರಬೇಕು. ಓವರಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಇದು ಮಿಕ್ಸರ್ ಥರ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಮೇಲ್ಗಡೆ ಕ್ರಂಚಿ ಇರಬೇಕು, ಒಳಗಡೆ ಸಾಫ್ಟ್ ಆಗಿರೋ ಥರ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಈಗ ನಾವು ಒಂದು ಸೈಡ್ಗೆ ತೆಗೆದಿಡೋಣ. ಇದೇ ಥರ ನಾವು ಎಲ್ಲ ಬೂಂದಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಆಯಿಲ್ಗೆ ಸೇರಿಸಿದಾದ್ಮೇಲೆ ಕೆಳಭಾಗದಲ್ಲಿ ಇದನ್ನು ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ಯಾಕಂತಂದರೆ ಮತ್ತೆ ಹಾಕುವಾಗ ಇದು ಈಸಿಯಾಗಿ ಡ್ರಾಪ್ ಬೀಳುತ್ತೆ. ಇಲ್ಲಾಂತಂದರೆ ಕೆಳಗಡೆ ಗಡ್ಡೆ ಕಟ್ಕೊಂಡಂಗೆ ಆಗಿಬಿಟ್ಟಿರುತ್ತೆ, ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಬೂಂದಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಪ್ರತಿ ಸಲ ಇದನ್ನು ಕ್ಲೀನ್ ಮಾಡ್ಕೊತ ಸ್ವಲ್ಪನೇ ನಾವು ಇದನ್ನು ತಯಾರು ಮಾಡ್ಕೋಬೇಕಾಗತ್ತೆ. ನೋಡಿ, ಫೈನಲ್ ಆಗಿ ಬೂಂದಿ ತಯಾರಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಒಂದು ಪಾತ್ರೆಯಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಗೋಡಂಬಿಯನ್ನು ಕೂಡ ಸೇರಿಸಬೇಕಾಗತ್ತೆ. ಗೋಡಂಬಿ ಹಸಿ ಸ್ಮೆಲ್ ಇರಬಾರ್ದು, ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಅರ್ಧದಷ್ಟು ರೋಸ್ಟ್ ಆಗಿದ್ದಾದಮೇಲೆ ಇದರಲ್ಲಿ ಒಣದ್ರಾಕ್ಷಿಯನ್ನು ಸೇರಿಸಿ ಇವನ್ನು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವನ್ನು ಲೈಟಾಗಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಮತ್ತೊಂದು ಪಾತ್ರೆ ತಗೊಂಡು ಅದರಲ್ಲಿ ಯಾವ ಕಪ್ನಲ್ಲಿ ನಾವು ಕಡಲೆ ಹಿಟ್ಟನ್ನು ತಗೊಂಡಿದ್ದೆವೋ ಅದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ. ಇದು ಪಾಕ ಬಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡೋಣ. ಇದು ಒಂದೇಳೆ ಪಾಕ ಬರಬೇಕಾಗತ್ತೆ. ನೋಡಿ, ಈ ಥರ ಪಾಕ ಬರಬೇಕು. ಈಗ ಪಾಕ ಬಂದಿದೆ. ಇದರಲ್ಲಿ 4-5 ಏಲಕ್ಕಿಯನ್ನು ಕುಟ್ಬಿಟ್ಟು ಪೌಡರ್ ಮಾಡಿ ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಪಾಕವನ್ನು ಬೂಂದಿಯಲ್ಲಿ ಸೇರಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಬೂಂದಿಯನ್ನು ಪಾತ್ರೆಯಲ್ಲಿ ಸೇರಿಸಿ 1-2 ನಿಮಿಷ ಕುದಿಸ್ಕೊಂಡು ಬೇಕಾದರೂ ನಾವು ಲಡ್ಡುವನ್ನು ತಯಾರು ಮಾಡ್ಕೋಬೋದು. ಹಾಗೆ ರೋಸ್ಟ್ ಮಾಡಿಟ್ಟಿರುವಂತಹ ಒಣದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತಾದರೆ ಇದು ಚೆನ್ನಾಗಿ ಹೀರ್ಕೊಂಡ್ಬಿಡುತ್ತೆ. ಸೊ ಇದು ಈ ಥರ ನೀರು ಥರ ಇರೋದಿಲ್ಲ. ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋಣ. ಈ ಥರ ಮುಚ್ಚಿಡೋದ್ರಿಂದ ಬೂಂದಿ ಚೆನ್ನಾಗಿ ನೆನೆಯುತ್ತೆ. ಉಂಡೆ ಕಟ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಡ್ರೈ ಆಗಿರುತ್ತೆ, ಒಳಗಡೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಹಾಗೆ ಇದನ್ನು ನೆನೆಸ್ಕೋಬೇಕು. ನಂತರ ಸ್ವಲ್ಪ ತಗೊಂಡು ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಇದರಲ್ಲೇ ಸೇರಿಸಿ ಈ ಥರ ಮಾಡೋದ್ರಿಂದ ಉಂಡೆ ಕಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಲಡ್ಡುವನ್ನು ಈಸಿಯಾಗಿ ತಯಾರು ಮಾಡ್ಕೋಬೋದು. ಇದು ಉಗುರು ಬೆಚ್ಚಗಿರಬೇಕು. ಸೊ ಉಗುರು ಬೆಚ್ಚಗಿದ್ರೆ ನಮಗೆ ಲಡ್ಡು ಅನ್ನೋದು ಕಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಸಿಯಾಗಿ ತಯಾರು ಮಾಡ್ಕೋಬೋದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.